ಎಲ್ಲೊಂದು ಕಡೆ ವಿಜಯೇಂದ್ರ ಅವರು ನಿಜಕ್ಕೂ ಬೈ ಎಲೆಕ್ಷನ್ ಸ್ಪೆಷಲಿಸ್ಟು, ಒಳ್ಳೆ ಸಂಘಟನಾ ಚತುರ. ರಾಜ್ಯಾಧ್ಯಕ್ಷ ಆದ್ಮೇಲೆ ಬಂದಿದ್ದು 4 ಬೈ ಎಲೆಕ್ಷನ್ ಸೋತ್ಬಿಟ್ರಿ. ನೋಡಿ, ಈಗ 3 ಉಪಚುನಾವಣೆ ನಡೆದು ಇಲ್ಲ, ಸುರಪುರ ಕೂಡ ರಾಜ್ಯಾಧ್ಯಕ್ಷ ಆದ್ಮೇಲೆ ಆಗಿದ್ದು. ಸುರಪುರ ಸಿಂಪತಿ ಬಂತು ಅವರಿಗೆ. ಹೌದು, ಕರೆಕ್ಟ್. ಹೌದ್ರಾ? ಸಿಂಪತಿ ಬಂತು. ಇನ್ನು ಶಿಗ್ಗಾವಿ, ಚನ್ನಪಟ್ಟಣ, ಸಂಡೂರು, ಅಲ್ಲಿ ಯಾವ ರೀತಿ ಎಲೆಕ್ಷನ್ ಆಯಿತು ನಾವು ನೋಡಿದ್ದೀವಿ. ಓಕೆ. ಸಂಡೂರಲ್ಲಿ ಈ ವಾಲ್ಮೀಕಿ ನಿಗಮದ ಲೂಟಿ ಹೊಡೆದು MP ಆದರು. ಅಲ್ಲಿ ಹಣಬಲ, ತೋಳ್ಬಲ, ಜಾತಿ ಬಲ ಮತ್ತು ಎಲ್ಲ ಈ ಏನು ಸಚಿವರುಗಳು, ಶಾಸಕರುಗಳು ಬೀಡಿಬಿಟ್ಟು ಸಿಗ್ಗಾವಿ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಅಥವಾ ಸೊಂಡ್ರು ಇರ್ಬೋದು, ಬೇಕಾಬಿಟ್ಟು ಸಿಕ್ಕಾಬಿಟ್ಟು ದುಡ್ಡು ಚೆಲ್ಲಿದ್ರು. ಸರ್ಕಾರಿ ಆಡಳಿತ ಯಂತ್ರವನ್ನು ದುರುಪಯೋಗ ಮಾಡಿಕೊಂಡು ಎಲ್ಲ ಸಚಿವರು, ವಿಧಾನಸೌಧ ಖಾಲಿ ಆಯಿತು. ಮುಖ್ಯಮಂತ್ರಿಗಳು ಒಳಗೊಂಡಂತೆ DCM, ಸಚಿವರುಗಳು, ಶಾಸಕರು ವಿಧಾನಸೌಧ ಮರೆತುಬಿಟ್ಟು 1 ತಿಂಗಳು ಪೂರ್ತಿ ಒಂದೊಂದು ಒಬ್ಬೊಬ್ಬ ಶಾಸಕನಿಗೆ, ಒಬ್ಬ ಸಚಿವನಿಗೆ ಇಷ್ಟು ಹಳ್ಳಿಗಳು ಅಂತ ಕೊಟ್ಟರು. ಲೂಟಿ ಹೊಡೆದಾಣ ಖರ್ಚು ಮಾಡಿದ್ರು. ಓಕೆ. ಹಾಗಾಗಿ ಇದ್ಯಾವುದು ಮುಂದಿನ ಹಣಬಲದ ಮೇಲೆ ಗೆದ್ದದ್ದು 2028 ವಿಧಾನಸಭೆ ಚುನಾವಣೆ ದಿಕ್ಸೂಚಿ ಅಲ್ಲ. ಓಕೆ. ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನಾವು ಗುಂಡ್ಲುಪೇಟೆ ಸೋತ್ವಿ, ಕರೆಕ್ಟ್, ನಂಜನಗೂಡು ಸೋತ್ವಿ. ಅವರು ಅಧಿಕಾರದಲ್ಲಿ 2 ಗೆದ್ದಿದ್ದು. ಆದರೆ 2018ರಲ್ಲಿ 2 ಸೋತ್ರವರು, ಅದ್ಯಾವುದು ದಿಕ್ಸೂಚಿ ಆಗಲಿಲ್ಲ. ಈ 4 ಗೆದ್ದಿರ್ಬೋದು. ಸುರಪುರ ಮತ್ತು ಶಿಗ್ಗಾಂವ್, ಸಂಡೂರು, ಚನ್ನಪಟ್ಟಣ ಸೋತಿರ್ಬೋದು. ಹೌದು. ಇದ್ಯಾವುದು ಮುಂದಿನ ವಿಧಾನಸಭೆ ಚುನಾವಣೆ ದಿಕ್ಸೂಚಿ ಅಲ್ಲ. ಕಾರ್ಯಕರ್ತರ ಶ್ರಮದಿಂದ ನಾವು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತೀವಿ.